ಮಾಡಿದ ಒಂದು 5 ನಿಮಿಷ ನಂತರ ಅವಳ ನಾದ್ನಿ ಫೋನ್ ಮಾಡಿ ಹೇಳಿದ್ಲು, "ಅಮ್ಮ, ಇದು ಅವಳು ಡೋರ್ ಹಾಕಿದ್ದಾಳೆ, ಮಗು ಅಳ್ತಾ ಉಂಟು, ಡೋರ್ ಹಾಕಿದ್ದಾಳೆ ನಿಸಾನ" ಅಂತ ಹೇಳಿ ಅವಳು ಫೋನ್ ಕಟ್ ಮಾಡಿದ್ಲು. ಅಷ್ಟಾಗ ತಾಯಿ ಹೇಳಿದ್ಲು, "ನೀವು ಕೊಂದರೆ ಎಲ್ಲ" ಅಂತೇಳಿ ಇವಳಿಗೆ ಮತ್ತೆ ಮತ್ತಿಲ್ಲ ಅವಳ ತಾಯಿಗೆ ಆಟೋದಲ್ಲಿ. ಅವರು ಫಸ್ಟ್ ಇದ್ರು ಅಂತ ಶವರಲ್ಲಿ ನೇತಾಡಿದಂತೆ. ಮತ್ತೊಂದು ಅದರಲ್ಲಿ ಹ್ಯಾಂಗಿಂಗ್ ಉಂಟಲ್ಲ ಟೌಲ್ ರಾಡ್, ಅದಿರಲಿಲ್ಲ. ಟೌಲ್ ರಾಡ್ ಅವಳಿಗೆ ಕೈಗೆ ಇರುತ್ತೆ, ಅಲ್ಲಿ ನೇತಾಡಿದ್ರೆ ಕಾಲಿನ ಅಲ್ಕೊಂಡ್ಬಿಟ್ಟಲ್ವಾ. ಮತ್ತು ಮತ್ತೊಮ್ಮೆ ಫ್ಯಾನಲ್ಲಿ ಅಲ್ಲಿ ಫ್ಯಾನೇ ಇಲ್ಲ ರೂಮಲ್ಲಿ. ಹಾಗೆ ಮತ್ತೆ ಮಾರ್ಕ್ ಏನು ಕಾಣ್ತಾ ಇಲ್ಲ ಫೇಸಲ್ಲಿ. ಹ್ಯಾಂಗಿಂಗ್ ಮಾಡಿದ್ರೆ ಮಾರ್ಕ್ ಕಾಣ್ತಾ ಇಲ್ಲ, ಮಾರ್ಕ್ ಏನಿಲ್ಲ. ಇಶಾನ್ ಮನೆಯವರು ಹೇಳ್ತಾ ಇದ್ದಾರೆ ಇದು ಕೊಲೆ ಅಂತ. ಸೊ ನೀವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಕೊಲೆ ಮಾಡಲಿಕ್ಕೆ ಅಷ್ಟು ಕ್ರೂರರಲ್ಲ ತಂದೆ ತಾಯಿ. ಸುಳ್ಯದ ಕಲ್ಲುಗುಂಡಿಯ ಕಡಪಾಲ ಎಂಬಲ್ಲಿ ಫಾತಿಮತ್ ಇಶಾನ ಎಂಬ ಮಹಿಳೆ, ವಿವಾಹಿತ ಮಹಿಳೆ ಮೃತಪಟ್ಟಿದ್ದಾಳೆ. ಅನುಮಾನಾಸ್ಪದ ಸಾವು. ಅಂದರೆ ಅವರ ಮನೆಯವರು ಹೇಳ್ತಿದ್ದಾರೆ ಇದು ಕೊಲೆ ಅಂತ, ಬಟ್ ಗಂಡನ ಮನೆಯವರು ಹೇಳ್ತಾ ಇದ್ದಾರೆ ಇದು ಆತ್ಮಹತ್ಯೆ ಅಂತ. ವಾಸ್ತವ ಏನು ಪೋಸ್ಟ್ಮಾರ್ಟಮ್ ನಡೀತಾ ಇದೆ ಮತ್ತು ಪೊಲೀಸ್ ವರದಿಗಳು ತನಿಖೆಗಳು ಮುಂದೆ ಬರಬೇಕಾಗಿದೆ. ಬಟ್ ಏನು ಘಟನೆ, ಯಾಕೆ ಹೀಗೆ ನಡೆಯಿತು, ಈ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗ್ರಹಿಸಿಕೊಡುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅಶ್ರಫು ಸಾರಪುಣಿ ಅಂತೇಳಿ, ನಾನು ಸಾರಪುಣಿ ಜುಮಾ ಮಸೀದಿ ಅಧ್ಯಕ್ಷನಾಗಿದ್ದೇನೆ. ಇದು ಫಾತಿಮತ್ ಮನೆ ಫಾತಿಮತ್ ನಿಶಾನಲ್ಲ ಮನೆ ಕಲ್ಲುಗುಂಡಿ ಕಲ್ಲಪಾಜ ಅಂತ ಊರು. ಅದು ಗಂಡನ ಊರು. ಇವಳ ಊರು ಸಾರಪುಣಿ. ಅಲ್ಲಿಂದ ನಾವು ಮದುವೆ ಮಾಡಿಕೊಟ್ಟದ್ದು ಸುಮಾರು 3.5 ವರ್ಷ ಆಯಿತು. ಒಂದು 2.5 ವರ್ಷದ ಗಂಡು ಮಗು ಕೂಡ ಇದೆ. ನಿನ್ನೆ ಸಂಜೆ ಸುಮಾರು 7:00 ಫಾತಿಮತ್ ನಿಶಾನ್ ಅವಳ ಗಂಡ ಬ್ಯಾಂಗ್ಳೂರಿಂದ ಕಾಲ್ ಮಾಡಿ ಇವರಿಗೆ ಹೇಳ್ತಾರೆ, ನೀವು ಸ್ವಲ್ಪ ಗಲಾಟೆ ಆಗಿದೆ ಮನೆಯಲ್ಲಿ, ಒಮ್ಮೆ ಹೋಗಿ ಅವಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತೇಳಿ. ಹಾಗೆ ಇವರು ಕುಮ್ರದಿಂದ ಆಟೋ ರಿಕ್ಷಾವನ್ನು ಮಾಡಿಕೊಂಡು ಅಲ್ಲಿಯ ಮನೆಗೆ ಕಲ್ಲುಗುಂಡಿ ಮನೆಗೆ ಹೋಗ್ತಾರೆ. ಫಾತಿಮತ್ ಇಶಾನರ ಸಮಸ್ಯೆಯನ್ನು ಕಂಡು ಅವಳ ತಾಯಿ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗುವಾಗ ಅವಳ ಜೊತೆಯಲ್ಲಿ ಅವರ ಫ್ರೆಂಡ್ ಹೋಗಿದ್ದರು. ಅದು ಅವರು ಈಗ ಈ ನಮ್ಮ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಏನು ಘಟನೆ ಅವರು ಆ ಸಂದರ್ಭದಲ್ಲಿ ಕಂಡಿದ್ದರು, ಅಂದರೆ ಗಂಡನ ಮನೆಗೆ ಹೋದಾಗ ಏನು ಕಂಡ್ರಿ ಅಂತ ನಾನು ಕೇಳ್ತೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಅನ್ನತ್ ಅಂತೇಳಿ. ನಾವು ಇಲ್ಲಿಂದ ಒಂದು 7:00 ಹೊರಟಿದ್ದೇವೆ ನಮ್ಮ ಮನೆಯಿಂದ. 8:05 ಅವಳು ಕಾಲ್ ಮಾಡಿದಾಳೆ ನಮಗೆ. ಏನಂತ ಹೇಳಿದರೆ, ಎಲ್ಲಿದ್ದೀರಿ, ಎಲ್ಲಿಗೆ ತಲುಪಿದ್ರಿ, ನೀವು ಯಾರೆಲ್ಲ ಬರೋದು ಅಂತ. ಆಗ ನಾನು ಆಂಟಿ ಬರ್ತೇವೆ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಹೇಳಿದ್ಲು ಅವಳು ಎಂತ ಅಂತ ಹೇಳಿದರೆ, ಹೌದಂತೇಳಿ ಫೋನ್ ಕಟ್ ಮಾಡಿದ್ಲು. ಕಟ್ ಮಾಡಿದ ಒಂದು 5 ನಿಮಿಷ ನಂತರ ಅವಳ ನಾದ್ನಿ ಫೋನ್ ಮಾಡಿ ಹೇಳಿದ್ಲು, "ಅಮ್ಮ, ಇದು ಅವಳು ಡೋರ್ ಹಾಕಿದ್ದಾಳೆ, ಮಗು ಅಳ್ತಾ ಉಂಟು, ಡೋರ್ ಹಾಕಿದ್ದಾಳೆ ನಿಸಾನ" ಅಂತ ಹೇಳಿ ಅವಳು ಫೋನ್ ಕಟ್ ಮಾಡಿದ್ಲು. ಅಷ್ಟಾಗ ತಾಯಿ ಹೇಳಿದ್ಲು, "ನೀವು ಕೊಂದರೆ ಎಲ್ಲ" ಅಂತೇಳಿ ಇವಳಿಗೆ ಮತ್ತೆ ಮತ್ತಿಲ್ಲ ಅವಳ ತಾಯಿಗೆ ಆಟೋದಲ್ಲಿ. ಅಷ್ಟಾಗ ನಾವು ಹೋಗಿ ತಲುಪಿದ್ದೇವೆ. ತಲುಪುವಾಗ ಜಗಲಿಯಲ್ಲಿ ಮಲಗಿಸಿ ಉಂಟು. ಜಗಲಿಯಲ್ಲಿ ಅಷ್ಟು ಹೊತ್ತಾಗ ಆಂಬುಲೆನ್ಸ್ ಬಂತು. ಅವರೇ ಆಂಬುಲೆನ್ಸ್ಗೆ ಹಾಕಿದ್ರು. ಅವಳ ಅತ್ತೆ ಮಾವ ಆಂಬುಲೆನ್ಸಿಗೆ ಹಾಕಿ ಕರ್ಕೊಂಡು ಹೋಗುವ. ನಾವು ಆಟೋದಲ್ಲಿ ಹೋದೆವು ಅವಳ ಮಗುವನ್ನು ಇಟ್ಕೊಂಡು. ಅಷ್ಟೇ ನಾವು ನೋಡಿದ ಘಟನೆ. ಈಗ ನೀವು ಅವಳ ಕುಟುಂಬದ ಒಡನಾಡಿಯಾಗಿ ಈ ಎರಡು ಕುಟುಂಬಗಳ ಸಮಸ್ಯೆಯನ್ನು ನಿಮಗೆ ಜೊತೆ ಮಾತಾಡಿದ್ರೆ ನಿಮಗೆ ಇದರ ಹಿಂದಿನ ಏನಾದರೂ? ಇಲ್ಲ ಹೇಳಲಿಲ್ಲ, ಯಾವುದು ಹೇಳಲಿಲ್ಲ. ಇದೇ ಹೇಳಿ ಅವಳ ತಾಯಿ ನಮಗೆ ಸ್ವಲ್ಪ ಏನೋ ಅವಳಿಗೆ ಪ್ರಾಬ್ಲಮ್ ಆಗಿದೆ, ಒಟ್ಟಿಗೆ ಹೋಗು ಅಂತೇಳಿ ನನ್ನನ್ನು ಕರ್ಕೊಂಡು ಹೋದದ್ದು ಅಷ್ಟೇ. ಜೊತೆಯಲ್ಲಿ ಹೋಗುವಾಗ ಯಾವಾಗಲೂ ನಾವು ಒಟ್ಟಿಗೆ ಹೋಗೋದು ಅವರ ಮನೆಗೆ, ನಾನು ಕೂಡ ಅವಳ ತಾಯಿ ಕೂಡ ಅಷ್ಟೇ ನನಗೆ. ಸೊ ಅಂದರೆ ಈ ಹಿಂದೆ ಗಲಾಟೆ ಆಗಿತ್ತು, ಇದು ಹೊಡೆದಾಟ ಆಗಿತ್ತು ಅಥವಾ ಈ ಜಗಳ ಆಗಿತ್ತು, ಈ ಬಗ್ಗೆ ಇಂಥದ್ದೆಲ್ಲ ಚರ್ಚೆಗಳು ನಡೆದಿದೆ? ಇಲ್ಲ ಯಾವುದಿಲ್ಲ. ಅಷ್ಟು ದಿವಸದಲ್ಲಿ ಯಾವುದಿಲ್ಲ, ಚೆನ್ನಾಗಿದ್ದರು. ಇದೇ ಫಸ್ಟ್ ಸ್ಟಾರ್ಟಿಂಗ್ ಅವರು ನಮಗೆ ಹೇಳಿ, ನನ್ನ ಇದಕ್ಕೆ ಗಮನಕ್ಕೆ ಬಂದದ್ದು. ಸೊ ಈ ಗಂಡನ ಬಗ್ಗೆ ಮನೆಯವರ ಅಭಿಪ್ರಾಯ ಹೇಗಿದೆ? ಅವರ ಅಭಿಪ್ರಾಯ ಅಂತ ಹೇಳಿದ್ರೆ ಗಂಡನ ಇದರಲ್ಲಿ ಯಾವುದು ಇಲ್ಲ, ಮತ್ತು ಅವರ ವಿಷಯದಲ್ಲಿ ಗೊತ್ತಿಲ್ಲ, ನನಗೆ ಹೇಳಲಿಲ್ಲ ನಮ್ಮ ಹತ್ರ. ಸೊ ಈಗ ನೀವು ಹೋದಾಗ ಮನೆಯಲ್ಲಿ ಜಗುಲಿಯಲ್ಲಿ ಮಲಗಿಸಿದ್ರು ಅಂತ ಹೇಳಿದ್ರಲ್ಲ, ಆ ವಾತಾವರಣ ಹೇಗಿತ್ತು? ಅಂದರೆ ಅವರು ಅಂದರೆ ಅಲ್ಲಿ ಮಗು ಹೇಗೆ ಎಲ್ಲಿತ್ತು, ಅತ್ತೆ ಎಲ್ಲಿದ್ದರು? ಒಂದು ಕಡೆ ಇತ್ತು, ಅತ್ತೆ ಒಂದು ಕಡೆ ಇತ್ತು, ನಾದ್ನಿ ಒಂದು ಕಡೆ ಇತ್ತು. ಮಾವ ಸ್ವಲ್ಪ ಯಾರ ಮಾವ ಮತ್ತು ಅವ್ರಲ್ಲಿ ನೆರೆಯವರಾಗಿರಬೇಕು, ಕೈಕಾಲು ತಿಕ್ತಾ ಇದ್ರು ಇಬ್ಬರು ಅಷ್ಟೇ. ಸೊ ಅವ್ರು ಏನು ಹೇಳಿದರು, ಅಂದರೆ ಎಲ್ಲಿ ಆತ್ಮಹತ್ಯೆ ಆಯಿತು ಅಥವಾ ಅವ್ರು ಹೇಳೋರು? ಯಾವುದು ಹೇಳಲಿಲ್ಲ ಅವರು, ಅದು ಯಾವುದು ಹೇಳಲಿಲ್ಲ. ನಾವು ಹೋದ ತಕ್ಷಣ ಆಂಬುಲೆನ್ಸ್ ಬಂದಿದೆ, ಅವರು ಹಾಕ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅಂದರೆ ಆತ್ಮಹತ್ಯೆ ಹೇಗೆ ಮಾಡಿದರು, ಎಲ್ಲಿ ಮಾಡಿದರು? ಇಲ್ಲ ಅದೇನು ಹೇಳಲಿಲ್ಲ, ಅವರು ಹೇಳಲಿಲ್ಲ. ಈಗ ಈ ಮನೆಯವರಿಗೆ ಫಾತಿಮತ್ ಇಶಾನರ ಮನೆಯವರು ಏನು ಹೇಳ್ತಾ ಇದ್ದಾರೆ ಈಗ ಹೇಳೋದು ಅದೇ, ಅವರು ಏನಂತೇಳಿ ಏನೋ ಅವರು ಮಾಡಿದ್ದಾರೆ ಅಂತ. ತಾಯಿಯವರು ಏನೋ ಟಾರ್ಚರ್ ಕೊಟ್ಟು, ತಂದೆ ತಾಯಿಯವರು ಟಾರ್ಚರ್ ಕೊಟ್ಟು, ನಾದ್ನಿ ಟಾರ್ಚರ್ ಕೊಟ್ಟು ಹೀಗೆ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ.
ಇದು ನೀವು ಕಂಡ ಹಾಗೆ ಇಶಾನ್ ಮನೆಯವರ ವಾತಾವರಣ ಅವ್ರು ಹೇಗಿದೆ, ಅಂದರೆ ಅವರ ದುಡಿಮೆ, ಅವರ ಆದಾಯ ಮತ್ತು ಚೆನ್ನಾಗಿದ್ದಾರೆ. ಅವರ ಮನೆಯಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾಳೆ. ಅವಳು ಇತ್ತೀಚೆಗೆ ಬಂದು 1.5 ತಿಂಗಳಾಯ್ತು ಇಲ್ಲಿ. ಅಲ್ಲಿಗೆ ಹೋಗಿ 4 ದಿವಸ ಆದದ್ದು, 4 ದಿವಸ ಆಗಿದೆ ಅವಳು ಹೋಗಿ. ಫಾತಿಮತ್ ಇಶಾನರ ಗಂಡ ಅನ್ಸಾರ್ ನಮ್ಮ ಜೊತೆಲಿದ್ದಾರೆ. ಸೊ ಇವರೇ ತನ್ನ ಅತ್ತೆಗೆ ನೀವು ಹೋಗಿ ಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು, ಮತ್ತು ಅಲ್ಲಿ ಘಟನೆ ಏನು ನಡೀತು ಅಂತ ಇವರಿಗೂ ಎಷ್ಟು ಗೊತ್ತಿದೆ ಅಂತ ನಾವು ಕೇಳೋ ಪ್ರಯತ್ನ ಮಾಡ್ತೇವೆ. ಮತ್ತು ಯಾಕೆ ಹೀಗೆ ಅಂತ ವಾತಾವರಣ ಸೃಷ್ಟಿಯಾಯಿತು ಅಂತ ಏನು ಹೇಳ್ತೀವಿ? ನನಗೆ ಅಷ್ಟು ಗೊತ್ತಿಲ್ಲ, ನಾನು ಬೆಂಗಳೂರಲ್ಲಿದ್ದೆ, ಕೇಳಿದ್ದೀನಿ ಅಷ್ಟೇ. ಏನೆಲ್ಲ ಕೇಳಿದರೆ ಅಂದರೆ ಏನು ಅಂದರೆ ಈಗ 3.5 ವರ್ಷದಲ್ಲಿ ನಿಮ್ಮ ದಾಂಪತ್ಯ ಹೇಗಿತ್ತು ಮತ್ತು ಈಗ ಒಂದು ಸಡನ್ನಾಗಿ ಏನು ಬದಲಾವಣೆ ಬಂತು? ಒಮ್ಮೊಮ್ಮೆ ಜಗಳ ಆಗ್ತಾರೆ ಇಬ್ಬರು, ಆ ಕಡೆ ಈ ಕಡೆ ಮಾತುಕತೆ, ಕೈಯೇನು ಮಾಡೋದಿಲ್ಲ ಆ ಥರ ಮಾತುಕತೆ ಮಾತ್ರ ನಡೀತಿತ್ತು ಅತ್ತೆ ಸೊಸೆ ನಡುವೆ. ಒಂದು 2 ಸಲ ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ಅತ್ತೆ ಮನೆಯಲ್ಲಿ. ಈ ಥರ ಇವಾಗ ಫಸ್ಟ್ ಟೈಮ್ ಸೂಸೈಡ್ ಅಟೆಂಪ್ಟ್. ಹೀಗೆ ಹೇಗೆಂದರೆ ನೀವು ಈಗ ಮದುವೆ ಆಗಿದ್ದೀರಿ, ಮದುವೆಯಾದ 3 ವರ್ಷದಲ್ಲಿ ನಿಮ್ಮ ದಾಂಪತ್ಯ ಜೀವನ ಹೇಗಿತ್ತು? ಚೆನ್ನಾಗಿತ್ತು, ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಈಗ ಏನು ಮಾಡ್ಕೊಂಡಿರೋದು ನೀವು? ಈಗ ಬೆಂಗಳೂರಲ್ಲಿ ಆಲ್ ಓವರ್ ಮಾಡ್ತಿದ್ದೇನೆ. ಈಗ ಅಂದರೆ ಈ ಮನೆಯಲ್ಲಿ ಅತ್ತೆ ಸೊಸೆಯ ಗಲಾಟೆ ನಡೀತಾ ಇತ್ತು ಮತ್ತು ನಾದಿನಿ ಕೂಡ ಅಲ್ಲೇ ನಿಮ್ಮ ಮನೆಯಲ್ಲಿ ಇದ್ದರು. ಹೌದೌದು. ಸೊ ಅಂದರೆ ನೀವು ಅದನ್ನು ನಡುವೆ ಸ್ವಲ್ಪ ಆ ಕಡೆ ಈ ಕಡೆ ಭಿನ್ನಾಭಿಪ್ರಾಯ, ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾತು ಜಾಸ್ತಿ, ಮೂವರು ಒಬ್ಬರೊಬ್ಬರು ಬಿಟ್ಟುಕೊಳ್ಳೋದಿಲ್ಲ, ಹಂಗೆ ಮಾತಾಡಿ ದೊಡ್ಡ ಜಗಳ ಆಗಿರುತ್ತೆ. ಸೊ ಅಂದರೆ ನಿಮಗೆ ಹೇಗೆ ಮಾಹಿತಿ ಬಂತು? ನೀವು ನಿಮ್ಮ ಅತ್ತೆಗೆ ಮಗಳನ್ನು ಕರ್ಕೊಂಡೋಗಿ ಅಂತ ಹೇಳಿದ್ರಿ. ಇದು ವೈಫ್ ಫಸ್ಟು ಕಾಲ್ ಮಾಡಿ ಹೇಳಿದಳು, ಇಲ್ಲಿಂದ ನಿಲ್ಲಿಗೆ ಆಗೋದಿಲ್ಲ, ನನ್ನ ಕರ್ಕೊಂಡೋಗಿ ಬಿಡಬೇಕು ಅಂತ. ಮತ್ತು ಒಂದು 15 ನಿಮಿಷ ಬಿಟ್ಟು ತಂದೆ ಕಾಲ್ ಮಾಡಿದರು, ಕರ್ಕೊಂಡು ಹೋಗಂತೇಳಿ. ಅತ್ತೆ ಕಾಲ್ ಮಾಡಿದೆ, ಅತ್ತೆ ಕಾಲ್ ಮಾಡಿ ಇದು ಬರಲಿಕ್ಕೆ ಹೇಳಿದ್ರು. ನಾನು ಆವಾಗಲೇ ಬಂದರು, ಬಂದೊಂದು 15-20 ನಿಮಿಷ ಆಗುವಾಗ ಸೂಸೈಡ್ ಮಾಡಿದ್ದು ಅಂತ ಹೇಳಿ. ಇಶಾನ್ ಮನೆಯವರು ಹೇಳ್ತಾ ಇದ್ದಾರೆ ಇದು ಕೊಲೆ ಅಂತ. ಸೊ ನೀವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಕೊಲೆ ಮಾಡಲಿಕ್ಕೆ ಅಷ್ಟು ಕ್ರೂರರಲ್ಲ ತಂದೆ ತಾಯಿ. ಏನೋ ಅವಳು ಈಗ ಮುಂಚೊಮ್ಮೆ ಅಟೆಂಡ್ ಮಾಡಿದ್ದಾಳೆ, ಯಾಕೆ ಸ್ವಲ್ಪ ಹಂಗೆ ಸ್ವಲ್ಪ ಓಕೆ. ಸೊ ಈ ಘಟನೆಯ ನಂತರ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸಹೋದರಿಯನ್ನು ಮಾತಾಡುವ ಪ್ರಯತ್ನ ಮಾಡಿದ್ರು, ಅವರಿಂದ ಏನು ಪ್ರತಿಕ್ರಿಯೆ ಬಂತು? ಇಲ್ಲ, ನಾನು ಮಾತಾಡಿಲ್ಲ, ಸೀದಾ ಈ ಕಡೆ ಬಂದಿದ್ದೆ, ಡೈರೆಕ್ಟಾಗಿ ಈ ಕಡೆ ಬಂದೆ. ಫಾತಿಮತ್ ಇಶಾನರ ಅಣ್ಣ ಸಹೋದರ ನಮ್ಮ ಜೊತೆಲಿದ್ದಾರೆ. ನಿಮ್ಮ ಹೆಸರು? ನಿಜಾಮುದ್ದೀನ್. ಸೊ ನಿಮಗೆ ಈ ಘಟನೆ ಯಾವಾಗ ಗೊತ್ತಾಯಿತು ಮತ್ತು ನೀವು ಎಲ್ಲಿದ್ದೀರಿ? ನನಗೂ ಸ್ವಂತ ಅಂಕಣಿ ಉಂಟು ಈಗ ಪುತ್ತೂರಲ್ಲಿ. ನಾನು ಕ್ಲೋಸ್ ಮಾಡಿ 9 ಗಂಟೆ ಆಗುವಾಗ ಅಮ್ಮನ ಕಾಲ್ ಬಂತು, ಹೀಗಾಗಿದೆ, ನೀನು ಹಾಸ್ಪಿಟಲಿಗೆ ಬಾ ಸುಳ್ಯಕ್ಕೆ. ನಾನು ಅಲ್ಲಿಗೆ ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎತ್ತಿದಾಗ ನನಗೆ ಗೊತ್ತಾಗಿದೆ ಇಂಥ ಘಟನೆ ನಡೆದಂತ. ಈಗೀಗಾಗಿದೆ, ಸೂಸೈಡ್ ಎಂಥದ್ದು ಗೊತ್ತಿಲ್ಲ, ಸೂಸೈಡ್ ಅಂತ ಹೇಳ್ತಾರೆ, ಅಟೆಂಪ್ಟ್ ಹೇಳ್ತಾರೆ ಹಾಗೆ. ಓಕೆ. ಈಗ ನೀವು ಅದನ್ನು ಮರ್ಡರ್ ಅಂತ ಹೇಳಲಿಕ್ಕೆ ಕಾರಣಗಳೇನು? ಹಾಗಾಗಿ ಇಲ್ಲಿ ಮಾರ್ಕ್ ಏನು ಕಾಣೋದಿಲ್ಲ. ಮತ್ತು ಅವರು ಫೋನಲ್ಲಿ ಮಾತಾಡುವಾಗ ಅವಳ ಮಾವ ಇವನು ಕೊಂದು ಜೈಲಿಗೆ ಹೋಗ್ತಾನೆ ಅಂತ ಹೇಳುವಾಗ ಅಮ್ಮ ಹೇಳಿದ್ದಾರೆ. ಈಗ ನಿಮ್ಮ ಮನೆ ಮತ್ತು ಅವರ ಮನೆ ಎಷ್ಟು ದೂರದಲ್ಲಿದೆ ಮತ್ತು ಇಬ್ಬರ ಮನೆಗಳ ವಾತಾವರಣ ಹೇಗಿದೆ? ಮನೆ ಸುಳ್ಳೆ 40 to 45 ಕಿಲೋಮೀಟ್ರ್ ಒಳಗೆ. ಅಂದರೆ ನಿಮಗೆ ನಾನು ಕೇಳ್ತಾ ಇರೋದು ಇದಕ್ಕಿಂತ ಮೊದಲು ಹೀಗೆ ಅಂದರೆ ಇಂಥ ಘಟನೆಗಳು ಅಂದರೆ ಜಗಳದ್ದು ನಿಮ್ಮ ಸಹೋದರಿ ಆಗಿರೋದ್ರಿಂದ ನಿಮ್ಮ ಹತ್ರ ನನಗೆ ಅದು ಅಷ್ಟು ನಾನು ಇಲ್ಲಿ ಊರಲ್ಲಿ ಇರಲಿಲ್ಲ, ನನಗೆ 4 ತಿಂಗಳೇ ಆಗೋದಷ್ಟೇ ಊರಲ್ಲಿ ಬಂದು. ಮತ್ತೆಲ್ಲ ಅಮ್ಮನಿಗೆ ಅಮ್ಮ ಅಟೆಂಪ್ಟ್ ಮಾಡ್ತಾ ಇರೋದಿಲ್ಲ, ನನಗಷ್ಟು ಕಾಲ್ ಏನು ಬರ್ತಾ ಇರಲಿಲ್ಲ. ನಾನು ಕೇಳ್ತಾ ಇರೋದು ಈಗ ನಾವು ಈ 1.5 ತಿಂಗಳು ನಿಮ್ಮ ಮನೆಯಲ್ಲಿದ್ದರು, 4 ದಿನ ಮಾತ್ರ. ಈ 1.5 ತಿಂಗಳಲ್ಲಿ ನನಗೆ ಗಂಡನ ಮನೆಯಲ್ಲಿ ಹೇಗೆ ವಾತಾವರಣ ಇತ್ತು ಅಂತ ಸಹೋದರಿ ನಿಮ್ಮ ಹತ್ರ ಹೇಳಿರ್ಬೋದು, ಸಾಧ್ಯತೆ ಇದೆ. ಸೊ ಅಂತ ಅಂದರೆ ಚರ್ಚೆ ಏನಾದ್ರು ಆಗಿತ್ತು ಅಂತ ನನಗೆ ಹಾಗೇನು ಚರ್ಚೆ ಆಗಲಿಲ್ಲ. ಏನು ಅಂದರೆ ತನ್ನ ಅತ್ತೆ ಮಾವ ಮತ್ತು ನಾದಿನಿಯ ಬಗ್ಗೆ ಏನು ಕಂಪ್ಲೇಂಟ್ ಮಾಡಲಿಲ್ಲ ಅಂತ? ನನ್ನಲ್ಲಿ ಏನು ಹೇಳಿಲ್ಲ, ಮತ್ತು ಹೇಳೋದೆಲ್ಲ ಅಮ್ಮನ ಹತ್ರ ಅಲ್ಲ. ಮನೆಯಲ್ಲಿ ಚರ್ಚೆ ಆಗುವಾಗ ನಿಮ್ಮ ಗಮನಕ್ಕೆ ಬರ್ತದೆ. ಸರಿ, ಇವಳು 1.5 ತಿಂಗಳು ಹಾಗೇನು ಬರಲಿಲ್ಲ ಇವತ್ತಿನವರೆಗೆ. ಅವಳ ಗಂಡನ ತಂಗಿ ಸ್ವಲ್ಪ ಅವಳು ಅಲ್ಲಿ ಇರೋದಲ್ಲ, ಆಚೆ ಈಚೆ ಸ್ವಲ್ಪ ಮಾತಾಡ್ತಾ ಹಾಗೆ ಸ್ವಲ್ಪ ಇದ್ದ ಅಷ್ಟೇ. ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಇರಲಿಲ್ಲಲ್ಲ. ಓಕೆ. ಅಂದರೆ ನಾದಿನಿ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ಆಗ್ತಾ ಇತ್ತು. ನಾರ್ಮಲ್ ಎಲ್ಲ ಮನೇಲಿ ಇರ್ತದಲ್ಲ, ಇವಳಲ್ಲಿ ಫುಲ್ ಟೈಮ್ ಅಲ್ಲೇ ಇರೋದು. ಮತ್ತು ಮಕ್ಕಳಿದೆ, 2 ಮಕ್ಕಳು ಆಚೆ ಈಚೆ ಜಗಳ ಆಡುವಾಗ ಆಚೆ ಈಚೆ ನಾರ್ಮಲಾಗಿ ಮಾತುಕತೆ ಆಗುತ್ತೆ, ಹಾಗೆ ಇತ್ತು.
ಈಗ ನಮ್ಮ ಪ್ರಶ್ನೆ ಇರೋದು ಯಾವಾಗ ಇಲ್ಲಿ ಒಂದು ಅವರು ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ, ನೀವು ಕೊಲೆ ಅಂತ ಹೇಳ್ತಿದ್ರಿ. ಸೊ ಕೊಲೆಯ ಹಂತಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಒಂದು ಸಕಾರಣ ಇರಬೇಕು ಅನ್ನುವಂಥದ್ದು. ಅವರು ಫಸ್ಟ್ ಹೇಳಿದ್ರು ಅಂತ ಶವರಲ್ಲಿ ನೇತಾಡಿದಂತೆ. ಮತ್ತೊಂದು ಈ ಹ್ಯಾಂಗಿಂಗ್ ಉಂಟಲ್ಲ ಟವಲ್ ರಾಡ್, ಅದರಲ್ಲಿ ಟವಲ್ ರಾಡ್ ಅವಳಿಗೆ ಕೈಗೆ ಎತ್ತುತ್ತೆ, ಅಲ್ಲಿ ನೇತಾಡಿ ಕಾಲಿನ ಎಳ್ಕ ಮುಟ್ಟಲ್ವಾ. ಮತ್ತು ಮತ್ತೊಮ್ಮೆ ಫ್ಯಾನಲ್ಲಿ ಅಲ್ಲಿ ಫ್ಯಾನೇ ಇಲ್ಲ ರೂಮಲ್ಲಿ ಹಾಗೆ. ಮತ್ತು ಮಾರ್ಕ್ ಏನು ಕಾಣ್ತಾ ಇಲ್ಲ ಫೇಸಲ್ಲಿ, ಗಳೆಯಲ್ಲಿ ಹ್ಯಾಂಗಿಂಗ್ ಮಾಡಿದ್ರೆ ಮಾರ್ಕ್ ಕಾಣ್ತಲ್ಲ, ಮಾರ್ಕ್ ಏನಿಲ್ಲ. ಇದೊಂದು ವ್ಯವಸ್ಥಿತವಾದಂಥ ಕೊಲೆ ಅಂತ ನಾವು ಹೇಳುವುದು. ಪೊಲೀಸಿನವರು ಒಳ್ಳೆಯ ಉತ್ತಮ ರೀತಿಯಲ್ಲಿ ಈ ಒಂದು ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ನಮಗೆ ಆದಷ್ಟು ಬೇಗ ಇದರ ಸತ್ಯಾಸತ್ಯತೆ ನಮಗೆ ತಿಳಿದು ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇವೆ.